ಕೈ ಕಾಲೆಲ್ಲ ನವೆ ಜಾಸ್ತಿ ಆಗಿರ್ತಾ ಇತ್ತು. ಯೂರಿನ್ ನೊರೆಯಾಗಿ ತುಂಬಾ ಸ್ಮೆಲ್ ಬರ್ತಾ ಇತ್ತು. ಕೈಯಲ್ಲೆಲ್ಲ ಜಾಯಿಂಟ್ ಪೇನ್ ಜಾಸ್ತಿ ಆಗಿರ್ತಾ ಇತ್ತು. ಅಡಿಗೆ ಮಾಡೋಕ್ಕೂ ಕಷ್ಟ ಆಗ್ತಿತ್ತು. ಕೈ ಕಾಲಲ್ಲಿ ಊತ ಜಾಸ್ತಿ ಇರ್ತಾ ಇತ್ತು. ಇದೆಲ್ಲ ನೋಡಿ ನೀವು ಹೇಳಿದ ಟೆಸ್ಟ್ ಎಲ್ಲ ಮಾಡಿಸಿದ್ವಿ, ಆದರೆ ಇದೇ ಪ್ರಾಬ್ಲಮ್ ಅಂತ ನಮಗೆ ಗೊತ್ತಿರಲಿಲ್ಲ. ಯೂರಿನಲ್ಲಿ ಉಪ್ಪು ಜಾಸ್ತಿ ಇದೆ ಅಂತ ಹೇಳಿ ಮಾತ್ರೆ ಕಿಡ್ನಿ ಬಯಾಪ್ಸಿ ಮಾಡಿದ್ರು. ನನಗೆ ಕಿಡ್ನಿ ಬಯಾಪ್ಸಿನೂ ಮಾಡಿದ್ರು ನಿಮಗೆ? ಅಲ್ಲಿ 6 ತಿಂಗಳಲ್ಲಿ ಟ್ರೀಟ್ಮೆಂಟಲ್ಲಿದ್ದೆ. ಅದಾದಮೇಲೆ ಸ್ಟೆಪ್ಸಲ್ಲಿ ಕಾಲು ಸ್ವಲ್ಪ ಜಾರಿ ಕಾಲು ಇಂಜ್ಯೂರಿ ಆಗಿತ್ತು. ಅಲ್ಲಿ ಸ್ಕ್ಯಾನ್ ಮಾಡೋಕ್ಕಾಗಲ್ಲ ಅಂತ ಹೇಳಿ ತಿರುವಣ್ಣಾಮಲೆಗೆ ಬಂದು ಸ್ಕ್ಯಾನ್ ಮಾಡಿಸಿದ್ವಿ. ಸ್ಕ್ಯಾನ್ ನೋಡಿ ಕಾಲು ಆಪ್ರೇಷನ್ ಮಾಡಬೇಕು, ಸಪೋಸ್ ಆಗಿಲ್ಲ ಅಂದರೆ ಕಾಲು ತೆಗೆಯೋ ಪರಿಸ್ಥಿತಿನೂ ಬರುತ್ತೆ ಅಂತ ಹೇಳಿದ್ರು. ಇದು ತಮಿಳು ಭಾಷೆಯ ವಿಡಿಯೋ. ಉತ್ತಮ ಅರ್ಥ ಮಾಡಿಕೊಳ್ಳಲು ನಾವು ಇದನ್ನು ಕನ್ನಡ ಭಾಷೆಗೆ ಡಬ್ ಮಾಡಿದ್ದೇವೆ. ಮೂಲ ವಿಡಿಯೋ ನೋಡಲು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಥವಾ ಮೊದಲ ಕಾಮೆಂಟ್ದಲ್ಲಿ ಪರಿಶೀಲಿಸಿ. ಸಿದ್ಧ ಔಷಧಿ ವೀಕ್ಷಕರಿಗೆ ನಮಸ್ಕಾರ. ಇವತ್ತು ನಾವು ಆಕಸ್ಮಿಕವಾಗಿ ನಮ್ಮ ಹಳೆ ಪೇಷಂಟ್ನ ನೋಡೋಕೆ ಬಂದಿದ್ವಿ. ಪೇಷಂಟ್ ಅಂತ ಹೇಳ್ಬಾರ್ದು, ಯಾಕಂದರೆ ಅವ್ರು ನಮ್ಮ ಹತ್ರ ಟ್ರೀಟ್ಮೆಂಟ್ ತೊಗೊಂಡು ಇವಾಗ ಗುಣ ಆಗಿದ್ದಾರೆ. ಸೊ ಇವ್ರು ನಮ್ಮ ಹತ್ರ ಏನಕ್ಕೆ ಬಂದಿದ್ರು, ಏನು ತೊಂದರೆಯಿಂದ ಬಂದಿದ್ರು, ಇವಾಗ ಹೇಗಿದ್ದಾರೆ ಅವ್ರನ್ನೇ ಕೇಳಿ ತಿಳ್ಕೊಳ್ಳೋಣ ಬನ್ನಿ. ಮೇಡಮ್ ನಮಸ್ತೆ. ನಮಸ್ಕಾರ ಸರ್. ನಿಮ್ಮ ಹೆಸರು ಮೇಡಮ್? ನನ್ನ ಹೆಸರು ಇಲಮತಿ ಅಂತ. ಓಕೆ, ನೀವು ನಮ್ಮನ್ನು ಏನಕ್ಕೆ ನೋಡೋಕೆ ಬಂದಿದ್ರಿ, ಏನು ತೊಂದರೆಯಿಂದ ನೀವು ಕಷ್ಟಪಡ್ತಾ ಇದ್ರಿ, ಇವಾಗ ಹೇಗಿದ್ದೀರಾ ಅದನ್ನೊಂದು ಸ್ವಲ್ಪ ಡೀಟೇಲಾಗಿ ಹೇಳಿ ನೋಡೋಣ ಮೇಡಮ್. ಮುಂಚೆ ನಮ್ಮ ಯಜಮಾನ್ರಿಗೆ ನೋಡ್ಸೋಕೆ ಬಂದಿದ್ವಿ. ಓಕೆ, ನಿಮ್ಮ ಯಜಮಾನ್ರಿಗೆ ಮೈ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ನಮ್ಮನ್ನು ನೋಡೋಕೆ ಬಂದಿದ್ರಿ? ಹೌದು ಸರ್. ಅದಕ್ಕೆ ಮುಂಚೆ ನನಗೆ ಸೋಡಿಯಂ ಜಾಸ್ತಿ ಆಗಿದೆ ಅಂತ ಹೇಳಿ ಅವಾಗವಾಗ ಹುಷಾರಿಲ್ದಿರ ಆಗ್ತಿದೆ ಅಂತ ಹೇಳಿ ತಿರುವಣ್ಣಾಮಲೈ GHL ಹೋಗಿ ಟ್ರೀಟ್ಮೆಂಟ್ ತಗೊತಾ ಇದ್ದೆ. ನಮ್ಮ ಯಜಮಾನ್ರಿಗೆ ನೋಡ್ಬಿಟ್ಟು ಇದು ಒಂದು ಚಿಕ್ಕ ಪ್ರಾಬ್ಲಮ್ಮು, 3 months ಅಲ್ಲಿ ಸರಿ ಹೋಗುತ್ತೆ ಅಂತ ಹೇಳಿದ್ರಿ. ಆದ್ರೆ ನಿಮ್ಗೆ ಓಕೆ, ನಿಮ್ಮ ಯಜಮಾನ್ರಿಗೆ ಏನ್ ತೊಂದರೆ ಇತ್ತು ಅಂದ್ರೆ ಲಿವರ್ ತೊಂದರೆ ಇತ್ತು, ಜಾಂಡಿಸ್ ಇತ್ತು, ಆಮೇಲೆ ಅಲ್ಸರ್. 3 ತಿಂಗಳಲ್ಲೇ ಸರಿ ಆಗುತ್ತೆ. ಒಂದು 3 ತಿಂಗಳ ಒಳಗಡೆ ರೆಡಿ ಆಗ್ಬಿಡುತ್ತೆ. ಆದ್ರೆ ನಿಮ್ ಕಂಪ್ಲೇಂಟು ನಾಡಿ ಪ್ರಕಾರ ನೋಡಿದ್ಮೇಲೆ ತುಂಬಾ ತೊಂದರೆ ಇರೋದು ನಿಮ್ಗೆ, ನಿಮ್ಮ ಯಜಮಾನ್ರಿಗಿಂತ ನೀವೇ. ಆದ್ರೆ ನಾನು ನಂಬಿಲ್ಲ, ನೀವೇ 3 ಟೆಸ್ಟ್ ಬರ್ದು ಕೊಟ್ಟಿದ್ರಿ. ಅದೇ ನಾನು ಹೇಳ್ಬೇಕಾದ್ರೆ ನಿಮ್ಗೆ ನಂಬಿಕೆ ಇರ್ಲಿಲ್ಲ. ಅದಾದ್ಮೇಲೆ ನೀವ್ ಹೇಳಿರೋ ಒಂದು 10 ಸಿಂಪ್ಟಮ್ಸ್ ನನ್ನ ಮನೆಗೆ ಹೋದ್ಮೇಲೆ ಅಬ್ಸರ್ವ್ ಮಾಡಿದೆ. ನಿಮ್ಮ ಯಜಮಾನ್ರು ಕೈ ನಾಡಿ ನೋಡ್ಬಿಟ್ಮೇಲೆ ನಿಮ್ ಕೈ ನಾಡಿ ನೋಡಿದ್ವಿ ಅಂದ್ರೆ ನಿಮ್ ಸಿಂಪ್ಟಮ್ಸ್ ಏನ್ ಹೇಳಿದ್ದೆ, ನಿಮ್ಗೆ ಏನ್ ಕಾಯಿಲೆ ಇತ್ತು ಅದನ್ನ ಹೇಳಿ ಸ್ವಲ್ಪ. ಕೈ ಕಾಲೆಲ್ಲ ನವೆ ಜಾಸ್ತಿ ಆಗಿರ್ತಾ ಇತ್ತು. ಯೂರಿನ್ ನೊರೆಯಾಗಿ ತುಂಬಾ ಸ್ಮೆಲ್ ಬರ್ತಾ ಇತ್ತು. ಕೈಯಲ್ಲೆಲ್ಲ ಜಾಯಿಂಟ್ ಪೇನ್ ಜಾಸ್ತಿ ಆಗಿರ್ತಾ ಇತ್ತು. ಅಡಿಗೆ ಮಾಡೋಕ್ಕೂ ಕಷ್ಟ ಆಗ್ತಿತ್ತು. ಕೈ ಕಾಲಲ್ಲಿ ಊತ ಜಾಸ್ತಿ ಇರ್ತಾ ಇತ್ತು. ಇದೆಲ್ಲ ನೋಡಿ ನೀವು ಹೇಳಿದ ಟೆಸ್ಟ್ ಎಲ್ಲ ಮಾಡಿಸಿದ್ವಿ, ಆದರೆ ಇದೇ ಪ್ರಾಬ್ಲಮ್ ಅಂತ ನಮಗೆ ಗೊತ್ತಿರಲಿಲ್ಲ. ನೀವು ಹೇಳಿದ ಸಿಂಪ್ಟಮ್ಸ್ಗಳಲ್ಲಿ ನಿಮಗೆ ಸಂಧಿವಾದ, ರೊಮೆಟೈಡ್ ಆರ್ಥ್ರೈಟಿಸ್ ಇರಬೇಕು, ಹೋಗಿ ಒಂದ್ಸರಿ ಟೆಸ್ಟ್ ಮಾಡಿ ನೋಡಿ ಅಂತ ಹೇಳಿದ್ದೆ. ಆದರೆ ನೀವು ನನ್ನ ಹತ್ರ ಬರಕ್ ಮುಂಚೆನೆ ಇದೇ ಪ್ರಾಬ್ಲಮ್ ಅಂತ ನಮಗೆ ಗೊತ್ತಿರಲಿಲ್ಲ. ಯೂರಿನಲ್ಲಿ ಉಪ್ಪು ಜಾಸ್ತಿ ಇದೆ ಅಂತ ಹೇಳಿ ಮಾತ್ರೆ ಕೊಟ್ಟಿದ್ರು. 1 ವರ್ಷಕ್ಕೆ ಹಿಂದೆಯಿಂದ ಬೇರೆ ಹಾಸ್ಪಿಟಲ್ ಟ್ರೀಟ್ಮೆಂಟ್ ತೋರಿಸ್ಕೊಳ್ತಾ ಇದ್ರಿ, ಅಂದರೆ ತೊಂದರೆ ಇದೆ ಅಂತ ಗೊತ್ತಿಲ್ಲದೆ. ಆದರೆ ನಿಮ್ಮ ಯಜಮಾನ್ರಿಗೆ ಬೇರೆ ತೊಂದರೆ ಅಂದರೆ ಜಾಂಡಿಸ್ ತೊಂದರೆಗೆ ನಮ್ಮ ಹತ್ರ ತೋರ್ಸೋಕೆ ಬಂದವಾಗ ನೀವು ಕೈ ನಾಡಿ ಚೆಕ್ ಮಾಡಿಸ್ಕೊಳ್ಬೇಕಾದ್ರೆ ನಿಮ್ಗೆ ಏನು ತೊಂದರೆ ಇದೆ ಅಂತ ನಾನು ನಿಮ್ಗೆ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿದ್ದೆ. ಅದಾದಮೇಲೆ ನಾನು ಬ್ಲಡ್ ಟೆಸ್ಟ್ ಮಾಡಿಸಿದ್ದೆ, ಆದರೆ ನಿಮ್ಮ ಹತ್ರ ಬಂದಿಲ್ಲ. ಪ್ರೈವೇಟ್ ಹಾಸ್ಪಿಟಲ್ಗೆ ಹೋಗಿದ್ದೆ, ಆದರೆ ಪ್ರೈವೇಟ್ ಹಾಸ್ಪಿಟಲಲ್ಲಿ ಇದಕ್ಕೆ ಟ್ರೀಟ್ಮೆಂಟ್ ಇಲ್ಲ ಅಂತ ಹೇಳಿದ್ರು. ತಿರುವಣ್ಣಾಮಲೈ GHಗೆ ಇಲ್ದಿದ್ರೆ ಜಿಕ್ಮರು ಇಲ್ಲ ಚೆನ್ನೈಗೆ ಹೋಗಕ್ಕೆ ಹೇಳಿದ್ರು. ಜಿಕ್ಮರ್ಗೆ ಇಲ್ಲಿಂದ ತುಂಬಾ ಜನ ಹಾಸ್ಪಿಟಲ್ಗೆ ಹೋಗ್ತಿದ್ದಾರೆ ಅಂತ ಹೇಳಿ ಅವ್ರ ಜೊತೆಯಲ್ಲೇ ನಾನು ಹೋಗಿದ್ದೆ. ಕೂದಲೇ ಇಲ್ದಿರ ಹೋಗಿತ್ತು ಸರ್. ಕಿಡ್ನಿ ಬಯಾಪ್ಸಿ ಮಾಡಿದ್ರು ನನಗೆ. ಕಿಡ್ನಿ ಬಯಾಪ್ಸಿನೂ ಮಾಡಿದ್ರು ನಿಮಗೆ? ಅಲ್ಲಿ 6 ತಿಂಗಳಲ್ಲಿ ಟ್ರೀಟ್ಮೆಂಟಲ್ಲಿದ್ದೆ. ಅದಾದಮೇಲೆ ಸ್ಟೆಪ್ಸಲ್ಲಿ ಕಾಲು ಸ್ವಲ್ಪ ಜಾರಿ ಕಾಲು ಇಂಜ್ಯೂರಿ ಆಗಿತ್ತು. ಅಲ್ಲಿ ಸ್ಕ್ಯಾನ್ ಮಾಡೋಕ್ಕಾಗಲ್ಲ ಅಂತ ಹೇಳಿ ತಿರುವಣ್ಣಾಮಲೆಗೆ ಬಂದು ಸ್ಕ್ಯಾನ್ ಮಾಡಿಸಿದ್ವಿ. ಸ್ಕ್ಯಾನ್ ನೋಡಿ ಕಾಲು ಆಪ್ರೇಷನ್ ಮಾಡಬೇಕು,
ಸಪೋಸ್ ಆಗಿಲ್ಲ ಅಂದರೆ ಕಾಲು ತೆಗೆಯೋ ಪರಿಸ್ಥಿತಿನೂ ಬರುತ್ತೆ ಅಂತ ಹೇಳಿದ್ರು. ಕಾಲೇ ತೆಗಿಯೋಂಥ ಚಾನ್ಸಸ್ ಇದೆ ಅಂತಲೂ ಹೇಳಿದರು. ಅದಾದಮೇಲೆ ಸರಿ ಹಿಂಗೆಲ್ಲ ಆಗ್ತಿದೆಯಲ್ಲ ಅಂತ ಹೇಳಿ ನಮ್ಮ ಯಜಮಾನ್ರು ಇದನ್ನ ಕಂಡುಹಿಡ್ದಿರೋರ್ಗೆ ಇದ್ರದ್ದು ಮದ್ದು ಗೊತ್ತಿರುತ್ತೆ ಅಂತ ಹೇಳಿ ನಿಮ್ಮ ಹತ್ರ ಕರ್ಕೊಂಡ್ಬಂದ್ರು. ಹೌದು, ಅವತ್ತು ಅವ್ರು ಒಂದು ಒಳ್ಳೆ ತೀರ್ಮಾನ ತಗೊಂಡ್ರು. ಇಷ್ಟು ಡಾಕ್ಟ್ರು ಚೆಕ್ ಮಾಡ್ಬಿಟ್ಟು ಏನ್ ತೊಂದರೆ ಅಂತಾನೆ ಗೊತ್ತಿಲ್ಲದೆ ಇದೇ ಕಾಯಿಲೆ ಇದು ಅಂತ ಹೇಳ್ಬಿಟ್ಟು ಆ ಟೆಸ್ಟ್ ಮಾಡಿ ನೋಡಿ ಅಂತ ಹೇಳಿದ್ರಲ್ವಾ ಅಂತ ಹೇಳ್ಬಿಟ್ಟು ನಮ್ಮ ಮೇಲೆ ಒಂದು ನಂಬಿಕೆ ಬಂತು ಅವ್ರಿಗೆ. ಅವರೇ ಕರ್ಕೊಂಡ್ಬಂದ್ರು ನಿಮ್ಮ ಹತ್ರ. ಓಕೆ, ಹಾಂ. ಅದಾದಮೇಲೆ ಬಂದು ಒಂದು 8 ತಿಂಗಳವರೆಗೂ ನಿಮ್ಮ ಹತ್ರ ನಾನು ಟ್ರೀಟ್ಮೆಂಟ್ ತಗೊಂಡೆ. ಒಂದು 3 ತಿಂಗಳು ಪಥ್ಯದಲ್ಲಿ ಇರಬೇಕಂತ ಹೇಳಿದ್ರಿ. ಅದಾದಮೇಲೆ 4ನೇ ತಿಂಗಳಿಗೆ ಸ್ವಲ್ಪ ಮತ್ತೆ ಟೆಸ್ಟ್ ಮಾಡಿ ನೋಡಿ ಅಂದವಾಗ ಕಂಪ್ಲೀಟ್ ಆಗಿ ಎಲ್ಲ ವಾಸಿ ಆಗಿತ್ತಲ್ವಾ. ಲಾಸ್ಟಲ್ಲಿ ಎಲ್ಲ ಸರಿ ಹೋಯ್ತು. ಮಧ್ಯದಲ್ಲಿ 2 ಸಲ ರಿಪೋರ್ಟ್ ತೆಗ್ದಿದ್ವಿ. 3 ತಿಂಗಳಿಗೆ ಒಂದ್ಸರಿ ಇಲ್ಲ ತಿಂಗಳಿಗೆ ಒಂದ್ಸರಿ ರಿಪೋರ್ಟ್ ತೆಗೆದು ನೋಡಿ ಅಂತ ಹೇಳಿದೆ. ಅದರಲ್ಲಿ ನಿಮಗೆ RA ಫ್ಯಾಕ್ಟ್ರು, ANTI-CCB, ಯೂರಿಕ್ ಆಸಿಡ್, CRB ಇದೆಲ್ಲ ಜಾಸ್ತಿ ಇತ್ತು. ಅದಾದ್ಮೇಲೆ ನಮ್ಮ ಹತ್ರ ಒಂದು 8 ತಿಂಗಳು ಟ್ರೀಟ್ಮೆಂಟ್ ತಗೊಂಡ್ರಿ. ಎಲ್ಲ ನಾರ್ಮಲ್ ಬಂತು. ಎಲ್ಲ ನಾರ್ಮಲ್ ಅಂತ ಬಂದಿತ್ತು. ನೀವು ನಾವು ನೋಡಕ್ ಬಂದವಾಗ ನಿಮ್ಮ ಕೈಲಿ ಸರಿಯಾಗಿ ನಡೆಯೋಕ್ಕೂ ಆಗ್ತಾ ಇರಲಿಲ್ಲ. ನಿಮಗೆ ಬೆಲ್ಟ್ ಕೊಟ್ಟಿದ್ರಿ, ಅದನ್ನ ಹಾಕೊಂಡು ಒಬ್ಳೆ ನಡೆಯಕ್ಕೆ ಹೇಳಿದ್ರಿ. ಅದಾದ್ಮೇಲೆ ನೀವು ನಾವು ನೋಡಕ್ ಬಂದವಾಗ ನಿಮ್ಮ ಕೈಲಿ ಸರಿಯಾಗಿ ನಡೆಯೋಕ್ಕೂ ಆಗ್ತಾ ಇರಲಿಲ್ಲ. ನಿಮಗೆ ಸೊಂಟ ಒಂದು ಕಡೆ ಇಳಿದ್ಬಿಟ್ಟು ಕೆಳಗಡೆ ಇಳಿದ್ಬಿಟ್ಟು ಒಂದು ಕಡೆ ವಾಲ್ಕೊಂಡೇ ನಡ್ಕೊಂಡು ಬರ್ತಾ ಇದ್ರಿ ನೀವು. ಅದಕ್ಕೆ ನಾವು ನಿಮಗೆ ಲೈಟಾಗಿ ನಮ್ಮ ಮೂಲಿಗೆ ಎಣ್ಣೆ ಹಾಕ್ಬಿಟ್ಟು ವರ್ಮನೂ ತೆಗೆದಿದ್ವಿ. ವರ್ಮನು ಮಾಡಕ್ಕೆ ಹೇಳಿದ್ರಿ. ಅದಕ್ಕೆ ನಾವು ನಿಮಗೆ ಲೈಟಾಗಿ ನಮ್ಮ ಮೂಲಿಗೆ ಎಣ್ಣೆ ಹಾಕ್ಬಿಟ್ಟು ವರ್ಮನೂ ತೆಗೆದಿದ್ವಿ. ಇವಾಗ ಈ ಟ್ರೀಟ್ಮೆಂಟ್ ಮುಗ್ದು ಎಷ್ಟು ವರ್ಷ ಆಯ್ತಮ್ಮ? 2 ವರ್ಷಕ್ಕೆ ಮುಂಚೆ, 2 ವರ್ಷ ಮೇಲೇನೆ ಆಯ್ತು. 2.5-3 ವರ್ಷ ಆಗ್ತಾ ಇದೆ. ಅಂದರೆ ನಮ್ಮ ಮೆಡಿಸಿನ್ ತಗೊಳ್ಳೋದು ಸ್ಟಾಪ್ ಮಾಡಿ ನಿಲ್ಸಿನೇ ನೀವು 3 ವರ್ಷ ಆಗ್ತಾ ಇದೆ. ಅದಾದಮೇಲೆ ನಿಮ್ಗೆ ಆ ಕಿಡ್ನಿ ಪ್ರಾಬ್ಲಮ್ಮು ಇಲ್ಲ ಇನ್ಯಾವುದೇ ರೀತಿ ತೊಂದರೆ ಯಾವುದೂ ಇಲ್ಲ ಅಲ್ಲ? ಎಷ್ಟು ಮಕ್ಕಳು ನಿಮಗೆ? ನನಗೆ 3 ಮಕ್ಕಳಿದ್ದಾರೆ. ಓಕೆ, 3 ಮಕ್ಕಳು ಇದ್ದಾರೆ. ಓಕೆ, ಇವಾಗ ಮನೆ ಕೆಲಸ ಎಲ್ಲ ಓಡಾಡಿಕೊಂಡು ಚೆನ್ನಾಗಿ ಕೆಲಸ ಮಾಡಿಕೊಂಡು ನಾರ್ಮಲ್ ಆಗಿದ್ದೀರಾ. ನೀರು ತುಂಬಿಸೋದಾಗ್ಲಿ, ಮನೆ ಕೆಲಸ ಮಾಡೋದಾಗ್ಲಿ, ಬಟ್ಟೆ ಒಗೆಯೋದಾಗ್ಲಿ ಎಲ್ಲ ನಾರ್ಮಲ್ ಆಗಿ ಮಾಡ್ತಾ ಇದ್ದೀರಾ. ಓಕೆ, ಇವಾಗ ನಾರ್ಮಲ್ ಆಗಿ ಚೆನ್ನಾಗಿ ನಡೀತಾ ಇದ್ದೀರಾ. ಓಕೆ, ಇವಾಗ ಒಂದು ಕಡೆ ವಾಲ್ಕೊಂಡು ನಡೆಯೋ ಥರ ಆ ಥರ ಎಲ್ಲ ಏನೂ ಇಲ್ಲ, ಎಲ್ಲ ನಾರ್ಮಲ್ ಆಗಿ ನಡೀತಾ ಇದ್ದೀರಾ. ಏನಂದ್ರೆ ವೀಕ್ಷಕರೇ, ಇವ್ರು ನಮ್ಮ ಹತ್ರ ಬಂದವಾಗ ಇವ್ರ ಕೈಯಲ್ಲಿ ನಾಡಿ ಹಿಡಿದು ನೋಡಿದ್ಮೇಲೆ ಇವ್ರು ಹೇಳೋ ಸಿಂಪ್ಟಮ್ಸ್ ಪ್ರಕಾರ ಇವ್ರಿಗೆ ಸಂಧಿವಾದ ಅಂದರೆ ರೊಮೆಟೈಡ್ ಆರ್ಥೈಟಿಸ್ ಇರೋದಕ್ಕೆ ಚಾನ್ಸಸ್ ಇದೆ ಅಂತ ಹೇಳ್ಬಿಟ್ಟು ನಾವು ಬ್ಲಡ್ ರಿಪೋರ್ಟು ಚೆಕ್ ಮಾಡಿ ನೋಡಿ ಅಂತ ಹೇಳ್ಬಿಟ್ಟು ಕೆಲವೊಂದು ರಿಪೋರ್ಟ್ ಟೆಸ್ಟ್ಗಳು ಹೇಳಿದ್ವಿ. ಎಲ್ಲ ಟೆಸ್ಟ್ ಮಾಡಿಕೊಂಡು ಕನ್ಫರ್ಮ್ ಆದ್ಮೇಲೆ ಅವ್ರು ಎಲ್ಲಾ ಕಡೆ ಹೋಗಿದ್ದಾರೆ ಟ್ರೀಟ್ಮೆಂಟ್ ತಗೊಳ್ಳೋದಕ್ಕೆ. ಹೋಗಿರೋ ಜಾಗದಲ್ಲೆಲ್ಲ ಇದಕ್ಕೆ ಟ್ರೀಟ್ಮೆಂಟ್ ಇಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಇವರು ಮತ್ತೆ ನಮ್ಮ ಹತ್ರನೇ ಬಂದಿದ್ರು. ಬಂದ ಮೇಲೆ ನಾವು ಇವ್ರ ಹತ್ರ ತೊಂದರೆ ಕಡಿಮೆ ಇದ್ದಿದ್ರೆ ಒಂದು 3-4 ತಿಂಗಳಲ್ಲಿ ಕಡಿಮೆ ಆಗ್ತಾ ಇತ್ತು. ನೀವು ಜಾಸ್ತಿ ಮಾಡ್ಕೊಂಡು ಬಂದಿರೋದ್ರಿಂದ ಒಂದು 6ರಿಂದ 8 ತಿಂಗಳು ಇಲ್ಲ 1 ವರ್ಷವರೆಗೂ ಟ್ರೀಟ್ಮೆಂಟ್ ತಗೋಬೇಕು ಅಂತ ಹೇಳಿದ್ವಿ. ಆದ್ರೆ ಇವ್ರಿಗೊಂದು 7-8 ತಿಂಗಳಲ್ಲೇ ಕಂಪ್ಲೀಟ್ ಆಗಿ ವಾಸಿ ಆಯ್ತು. ರಿಪೋರ್ಟ್ ಅಲ್ಲೇ ತೋರಿಸಿದೀವಿ, ತೊಂದರೆ ಇಲ್ಲ, ಇವಾಗ ಆರೋಗ್ಯವಾಗಿದ್ದೀರಾ ಅಂತ ಹೇಳ್ಬಿಟ್ಟು. ಇದೆಲ್ಲ ಆಗಿ ಅವ್ರು ರೆಡಿ ಆದ್ಮೇಲೆ ಮತ್ತೆ ಇವಾಗ ಒಂದು 3 ವರ್ಷ ಆದ್ಮೇಲೆ ನಮ್ಗೆ ಅವ್ರನ್ನ ಭೇಟಿ ಆಗೋಂತ ಅವಕಾಶ ಸಿಕ್ತು. ಇದೇ ರೀತಿ ತೊಂದರೆಯಿಂದ ಕಷ್ಟಪಡ್ತಾ ಇರೋರು ಗುಣ ಆಗೋದಕ್ಕೆ ನಿಮ್ ಇಚ್ಛೆ ಇದ್ರೆ ಒಂದು ವಿಡಿಯೋ ಕೊಡಿ ಅಂತ ಹೇಳಿದ್ವಿ. ಅವ್ರು ಮನಪೂರ್ವಕವಾಗಿ ಒಂದು ವಿಡಿಯೋ ಕೊಟ್ಟಿದ್ದಾರೆ. ಔಷಧಿ ತಗೊಂಡು ಗುಣ ಆಗಿ ಸಂತೋಷವಾಗಿ ಕೊಟ್ಟಿರೋ ವಿಡಿಯೋ. ನಮ್ಮ ಹತ್ರ ಬರ್ಬೇಕಾದ್ರೆ ಅವ್ರ ಕೈಲಿ ಸರಿಯಾಗಿ ನಡೆಯೋಕ್ಕೂ ಹೋಗ್ತಾ ಇರಲಿಲ್ಲ. ಒಂದ್ ಕಡೆ ವಾಲ್ಕೊಂಡು ನಡೆಯೋರು ಇಲ್ಲ ಯಾರಾದ್ರೂ ಸಪೋರ್ಟ್ ಹಿಡ್ಕೊಂಡು ಬರ್ಬೇಕು, ಆ ಸ್ಥಿತಿಯಲ್ಲಿ ಬಂದ್ರು. ಇವಾಗ ಅವ್ರು ನಮ್ಮ ಹತ್ರ ಟ್ರೀಟ್ಮೆಂಟ್ ತಗೊಂಡು ರೆಡಿ ಆಗಿದ್ದಾರೆ. ಅವರು ಹೇಗ್ ನಡೀತಾರೆ ಅಂತ ನೋಡೋಣ. ಈ ಕಾಲದಲ್ಲಿ ಇದಕ್ಕೆಲ್ಲ ಟ್ರೀಟ್ಮೆಂಟ್ ಎಲ್ಲಿದೆ ಅಂತ ಹೇಳ್ಬಿಟ್ಟು ಮನೆಯಲ್ಲೇ ಇದ್ಕೊಂಡು ಕಷ್ಟಪಡ್ತಾರೆ, ಇಲ್ಲ ಹಾಸ್ಪಿಟಲ್ಗಳಿಗೆ ಹೋಗಿ ಕಷ್ಟಪಟ್ಕೊಂಡು ಟ್ರೀಟ್ಮೆಂಟ್ ಇಲ್ಲದೆ ಔಷಧಿ ಪಡ್ತಾ ಇದ್ದಾರೆ. ನಮ್ಮಲ್ಲಿ ಸಿದ್ಧ ಅವ್ರದ್ದು ಗುರು ಔಷಧಿ ಇದೆ. ಈ ಗುರು ಔಷಧಿಗೆ ಬಗ್ದಿರೋ ಕಾಯಿಲೆ ಯಾವುದೂ ಇಲ್ಲ. 100% ರೆಡಿ ಆಗುತ್ತೆ. ವಿತ್ ಮೆಡಿಕಲ್ ರಿಪೋರ್ಟ್ ಅಲ್ಲೇ ನಾವು ಪ್ರೂವ್ ಮಾಡ್ತೀವಿ ಅದನ್ನ. ಇವ್ರ ಯಜಮಾನ್ರ ಹತ್ರ ಒಂದ್ ಮಾತು ಕೇಳೋಣ. ಯಾಕಂದ್ರೆ ಅವರು ಮನ್ಸು ಬಿಡದೆ ಪಕ್ಕ ಬಲವಾಗಿ ನಿಂತು ನಾನು ಇದೀನಿ ಅಂತ ನಂಬಿಕೆ ಕೊಟ್ಟು ಇವ್ರಿಗೋಸ್ಕರ ಬಂದು ನನ್ನ ಹತ್ರ ಮಾತಾಡಿ ಟ್ರೀಟ್ಮೆಂಟ್ ತಗೊಂಡು ಅವ್ರನ್ನ ಗುಣವಾಗೋದಕ್ಕೆ ಅವರು ಒಂದು ದೊಡ್ಡ ಕಾರಣ. ಅವ್ರ ಹತ್ರ 1-2 ಮಾತು ಕೇಳೋಣ ಬನ್ನಿ. ನಮಸ್ಕಾರ, ನೀವು ಇವ್ರ ಹಸ್ಬೆಂಡ್ ಅಲ್ವಾ? ನೀವು ನಮ್ಮ ಹತ್ರ ಲಿವರ್ ತೊಂದ್ರೆ, ಅಲ್ಸರ್, ಜಾಂಡಿಸ್ ಈ ತೊಂದರೆಗೋಸ್ಕರ ನಮ್ಮನ್ನ ನೋಡಕ್ ಬಂದಿದ್ರಿ ಅಲ್ವಾ? ನಿಮ್ಮನ್ನ ನೋಡಿ ನಿಮ್ಮ ವೈಫ್ ನ ನೋಡಿದವಾಗ ಈ ತರ ತೊಂದರೆ ಇದೆ ಅಂದವಾಗ ನಾವು ಅವ್ರನ್ನ ಗುಣ ಮಾಡಿರೋದು ಇಷ್ಟೊತ್ತು ಅವ್ರು ಹೇಳಿರೋದೆಲ್ಲ ನಿಜ ಅಲ್ವಾ? ಅವಾಗಿದ್ದಕ್ಕೂ ಇವಾಗಿರೋದಕ್ಕೂ ನಿಮ್ಮ ವೈಫು ಹೇಗಿದ್ದಾರೆ ಅಂದ್ರೆ, ಅವತ್ತು ನಮ್ಮ ಹತ್ರ ಬರ್ಬೇಕಾದ್ರೆ ಅವ್ರು ಹೇಗಿದ್ರು, ಇವತ್ತು ಹೇಗಿದ್ದಾರೆ ಆದಷ್ಟು ಅವ್ರು ಹೇಳ್ಬಿಟ್ರು. ನಿಮ್ ಬಾಯಿಂದ 1-2 ಮಾತು ಹೇಳಿ. ಸಂತೋಷವಾಗಿದ್ದೀರಾ? ಓಪನ್ ಆಗಿ ಹೇಳ್ಬೇಕಂದ್ರೆ ಎಲ್ಲಾ ಕಡೆ ಕಾಪಾಡಕ್ಕಾಗಲ್ಲ ಅಂತ ಹೇಳ್ಬಿಟ್ರು. ಕೊನೆದಾಗಿ ನಿಮ್ಮ ಹತ್ರ ಬಂದು ಟ್ರೀಟ್ಮೆಂಟ್ ತಗೊಂಡಿದ್ವಿ ಸರ್. ನಿಮ್ಮ ಹತ್ರ ಟ್ರೀಟ್ಮೆಂಟ್ ತಗೊಂಡು ಇವಾಗ ಚೆನ್ನಾಗಿ ಆರೋಗ್ಯವಾಗಿದ್ದಾರೆ ಸರ್. ಅಂದ್ರೆ ಅವ್ರಿಗೆ ಮರು ಜನ್ಮ. ಕೈ ಕಾಲು ಮುಖ ಎಲ್ಲ ಊದ್ಕೊಂಡಿತ್ತು, ತಲೆಯಲ್ಲಿ ಕೂದಲೆಲ್ಲ ಉದುರೋಗಿತ್ತು, ತುಂಬಾ ಭಯಂಕರವಾಗಿದ್ರು. ಕ್ಯಾನ್ಸರ್ ಪೇಷಂಟ್ಗೆ ಕೂದಲೆಲ್ಲ ಉದುರೋಗುತ್ತೆ ಅಂತ ಹೇಳ್ಬಿಟ್ಟು
ಹೇಳ್ತಾರೆ, ಅಂದರೆ ಬಯಾಪ್ಸಿ ಮಾಡೋದ್ರಿಂದ. ಇವ್ರಿಗೂ ಕಿಡ್ನಿ ಬಯಾಪ್ಸಿ ಎಲ್ಲ ಮಾಡಿದ್ದಾರೆ, ಕೂದಲೆಲ್ಲ ಫುಲ್ಲು ಉದುರೋಗಿತ್ತು. ಕೂದಲೇ ಇಲ್ದಿರ ಹೋಗಿತ್ತು ಸರ್. ಹೌದು, ಕಂಪ್ಲೀಟಾಗಿ ಹೋಗ್ಬಿಟ್ಟಿತ್ತಲ್ಲ. ಇವಾಗ ತಲೆ ತುಂಬ ಕೂದಲಿದೆ. ತೃಪ್ತಿ ಅಲ್ವಾ ನಿಮಗೆ? ಹೆಣ್ಮಕ್ಳಿಗೆ ಕೂದಲೇ ಚಂದ. ಇವಾಗ ಅವ್ರಿಗೊಂದು ಸಂತೋಷ, ಹೋಗ್ಬಿಟ್ಟಿತ್ತು ಮತ್ತೆ ಎಲ್ಲ ಬಂದಿದೆ ಅಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೊಂದು ಸಂತೋಷ. ನಿಮಗೆ ಸಂತೋಷ ಅಲ್ವಾ ಸರ್? ಹೌದು ಸರ್. ಓಕೆ, ನಿಮ್ಮ ತಾಯಿ ಹತ್ರನೂ ಒಂದು ಮಾತು ಕೇಳೋಣ, ಒಂದೆರಡು ಮಾತು ಕೇಳೋಣ ಅವ್ರ ಹತ್ರ. ಅಮ್ಮ ಬನ್ನಿ ಒಂದು ನಿಮಿಷ. ಅಮ್ಮ ನಮಸ್ತೆ, ನಿಮ್ಮ ಹೆಸರೇನಮ್ಮ? ಹೆಸರು ಧನಲಕ್ಷ್ಮಿ ಸರ್. ಧನಲಕ್ಷ್ಮಿ, ಓಕೆ. ಇವ್ರಿಗೆ ನೀವು ಅತ್ತೆ ಅಲ್ವಾ? ಹೌದು ಸರ್. ಇವಾಗ ನಿಮ್ಮ ಸೊಸೆ ಸಂಪೂರ್ಣವಾಗಿ ರೆಡಿ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ನಿಮ್ಗೊಂದು ಸಮಾಧಾನನ? ತುಂಬಾ ಸಂತೋಷ ಸರ್. ಓಕೆ, ತುಂಬಾ ಸಂತೋಷ. ಭಯ ಪಟ್ಬಿಟ್ಟೆ, ಕೇವಲವಾಗಿ ನೋಡಿದ್ರು ಜನ, ತುಂಬಾ ಮಾತಾಡ್ಬಿಟ್ರು. ಅಂದ್ರೆ ಆರೋಗ್ಯದಲ್ಲೋ ಇಲ್ಲ ನಮ್ಮ ಸಂಪಾದನೆಯಲ್ಲೋ ಕುಗ್ಗಿದ್ರೆ ಅಕ್ಕಪಕ್ಕ ಇರೋರೆಲ್ಲ ಒಂದೊಂದು ಮಾತುಗಳು ಮಾತಾಡ್ತಾರೆ, ಅದರಿಂದ ತುಂಬಾ ಮನಸ್ಸು ನೊಂದಿದ್ದೀರಾ. ಸರಿ, ಇವಾಗ ಹೇಗಿದ್ದಾರೆ ನಿಮ್ಮ ಸೊಸೆ? ನಿಮ್ಗೆ ಸಂತೋಷನಾ? ಓಕೆ. ತೀರ್ಸಕ್ಕಾಗದರೆ ಯಾವುದೇ ರೀತಿ ಕಾಯಿಲೆ ಆಗಿದ್ರು ನಮ್ಮ ಹತ್ರ ಅದಕ್ಕೆ ಚಿಕಿತ್ಸೆ ಇದೆ. ಸೊ ನಮ್ಮ ಸಿದ್ಧ ಅವ್ರದ್ದು ಗುರು ಔಷಧಿಗೆ ಬಗ್ದರೆ ಕಾಯಿಲೆ ಯಾವುದೂ ಇಲ್ಲ. ಮತ್ತೆ ಇದೇ ರೀತಿ ತೀರ್ಸಕ್ಕಾಗದಿರೋ ಕಾಯಿಲೆಯಿಂದ ಬಳಲುತ್ತಿದ್ದು ಗುಣಮುಖರಾಗಿರೋ ಜೊತೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.